ಒಂದು ಟೈಮಲ್ಲಿ ಟ್ರ್ಯಾಕ್ಟರ್ ಸೆಲ್ ಮಾಡ್ತಿದ್ದ ಕಂಪನಿ ಇವತ್ತು ಜಗತ್ತಿನ ಲಕ್ಸುರಿ ಕಾರ್ ಅಂತ ಕರೆಸ್ಕೊಂಡು ಲ್ಯಾಂಬರ್ಗಿನಿನ ತಯಾರು ಮಾಡ್ತಾ ಇದೆ. ದಿನಸಿ ಐಟಮ್ ಸೆಲ್ ಮಾಡ್ತಿದ್ದ ಒಂದು ಕಂಪನಿ ಇವತ್ತು ಜಗತ್ತಿನ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಕಂಪನಿ ಸ್ಯಾಮ್ಸಂಗ್ ಆಗಿದೆ. ಅದೇ ರೀತಿ ಪ್ರೆಷರ್ ಕುಕ್ಕರ್ ತಯಾರು ಮಾಡ್ತಿದ್ದ ಕಂಪನಿ ಇವತ್ತು ಸೋನಿ ಆಗಿದೆ. DVD ಸೆಲ್ ಮಾಡ್ತಿದ್ದ ಕಂಪನಿ ಇವತ್ತು ನೆಟ್ಫ್ಲಿಕ್ಸ್ ಆಗಿದೆ. ಫೇಶಿಯಲ್ ಕ್ರೀಮ್ನ ಸೆಲ್ ಮಾಡ್ತಿದ್ದ ಕಂಪನಿ ಇವತ್ತು LG ಆಗಿದೆ. ನೀವು ನೋಡಿ, ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನೋ ಮಾಡೋಕೆ ಹೋಗಿ ಸ್ಟಾರ್ಟ್ ಮಾಡಿರ್ತಾರೆ, ಅದೇನೋ ಆಗುತ್ತೆ. ಇದನ್ನು ನಾವು ಬಿಸ್ನೆಸ್ಸಲ್ಲಿ ಪಿವೇಟ್ ಅಂತ ಕರಿತೀವಿ. ಎಷ್ಟೋ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡಬೇಕಾದ್ರೆ ಇದೇ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿರಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ವರ್ಕ್ ಆಗಲಿಲ್ಲದಾಗ ಅವರು ಬೇರೆ ಮಾಡೋಕೆ ಹೋಗ್ತಾರೆ. ಅದೇ ರೀತಿ ನೀವು ಏನಾದರೂ ಲೈಫಲ್ಲಿ ಮಾಡ್ಬೇಕು ಅನ್ಕೊಂಡಾಗ ನಾನು ಇದೇ ಮಾಡ್ತೀನಿ, ಅದೇ ಮಾಡ್ತೀನಿ, ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ದಯವಿಟ್ಟು ಅನ್ಕೊಂಬೇಡಿ. ಯಾಕಂದರೆ ಪರ್ಫೆಕ್ಟ್ ಅನ್ನೋದು ಯಾವತ್ತೂ ಇಲ್ಲ, ಹೋಗ್ತಾ ಹೋಗ್ತಾನೆ ಪರ್ಫೆಕ್ಷನ್ ಬರೋದು. ನೀವೇನೇ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಸ್ಟಾರ್ಟ್ ಮಾಡೋದೇ ಮುಖ್ಯ. ನಾನು ಪರ್ಫೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ, ನನಗೆ ಗೊತ್ತಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ನಾನು ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಅಷ್ಟೊತ್ತಿಗೆ ಬೇರೆ ಯಾರೋ ಸ್ಟಾರ್ಟ್ ಮಾಡಿರ್ತಾರೆ. ನೀವು ಯಾವುದೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಅಥವಾ ಸಕ್ಸಸ್ಫುಲ್ ಕಂಪ್ನಿನ ನೋಡಿ, ಆ ಕಂಪ್ನಿ ಯಾಕೆ ಸಕ್ಸಸ್ಫುಲ್ ಆಗಿದೆ ಅಂದರೆ ಆ ಕಂಪ್ನಿ ಪದೇ ಪದೇ ಟ್ರೈ ಮಾಡಿ ಸಕ್ಸಸ್ಫುಲ್ ಆಗಿರುತ್ತೆ. ಬಟ್ ನಾವೇನು ಮಾಡ್ತೀವಿ, ಒಂದು ಸಲ ಅಥವಾ 2 ಸಲ ಟ್ರೈ ಮಾಡಿ ಅದು ಫೇಲ್ಯೂರ್ ಆದರೆ ಅದು ಸವಾಸಕ್ಕೆ ಹೋಗ್ದಂಗೆ ಸುಮ್ಮನೆ ಆಗ್ಬಿಡ್ತೀವಿ. ನೀವೇ ನೋಡಿ, ಯಾವ ರೀತಿ ಟ್ರ್ಯಾಕ್ಟರ್ ಸೆಲ್ ಮಾಡ್ತಿರೋ ಕಂಪನಿ ಇವತ್ತು ಲ್ಯಾಂಬರ್ಗಿನಿ ಸೆಲ್ ಮಾಡ್ತಾ ಇದೆ, ಕುಕ್ಕರ್ ಸೆಲ್ ಮಾಡ್ತಿರೋ ಕಂಪನಿ ಇವತ್ತು ಸೋನಿ ಆಗಿದೆ, DVD ಸೆಲ್ ಮಾಡ್ತಿರೋ ಕಂಪನಿ ಇವತ್ತು ನೆಟ್ಫ್ಲಿಕ್ಸ್ ಆಗಿದೆ. ಹೆಂಗೆ ಅಂದರೆ ಏನೋ ಟ್ರೈ ಮಾಡಕ್ಕೆ ಹೋದಾಗ ಏನೋ ಒಂದಾಗುತ್ತೆ, ಅದನ್ನೇ ತುಂಬ ಜನ ಸಕ್ಸಸ್ ಅಂತ ಕರೀತಾರೆ.